ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಸೊ ಇಲ್ಲಿ ಎರಡು ರೀತಿಯ ಪ್ರೊಸೀಜರ್ ನಡೀತಾ ಇತ್ತು. ಒಂದು ಬೇಲ್ ಅರ್ಜಿಗೆ ಸಂಬಂಧಿಸಿದಂತ ವಿಚಾರಣೆ, ಮತ್ತೊಂದು ರೆಗ್ಯುಲರ್ ಆಗಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, ಅದು 17ನೇ ACMM ನ್ಯಾಯಾಲಯ. ಇನ್ನೊಂದು ಈ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದ್ದಿದ್ದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಅಲ್ಲಿ ಅವರು ಅಪ್ಲಿಕೇಶನ್ ಹಾಕೊಂಡಿದ್ರು, ಬೇಲ್ಗಾಗಿ ಅಪ್ಲಿಕೇಶನ್ ಹಾಕೊಂಡಿದ್ರು. ಅದು ಆ ಅರ್ಜಿ ಈಗ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಈ ಆದೇಶವನ್ನ ನೀಡಿದ್ದಾರೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ನಿನ್ನೆ ಇದೇ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆದಾಗ ರೇವಣ್ಣ ಅವರ ಪರ ವಕೀಲರಾದಂಥ CV ನಾಗೇಶ್ ಅವರು ವಿಚಾರಣೆಗೆ ಹಾಜರಾದರು. ಈ ವೇಳೆ ಅವರು ಪ್ರಸ್ತಾಪ ಮಾಡಿದಂಥ ಒಂದಿಷ್ಟು ವಿಚಾರಗಳಿದ್ದಾವೆ. ಅಂದ್ರೆ ಪಾಯಿಂಟ್ ಇದ್ದಿದ್ದು ನ್ಯಾಯಪೀಠದ್ದು, ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡಬಹುದಾ ಅನ್ನೋದು ನ್ಯಾಯಪೀಠದ ಪಾಯಿಂಟ್ ಆಗಿತ್ತು. CV ನಾಗೇಶ್ ಅವರು ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು, ಕಾನೂನಿನಲ್ಲಿರುವಂಥ ಉಲ್ಲೇಖಗಳನ್ನು ಕೊಟ್ಟರು. ಆ ನಂತರ ಇವತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು SIT ಕೊಡಲಾಗಿದೆ. SIT ಇವತ್ತು ಬೆಳಗ್ಗೆ ಟೈಮ್ ತೆಗೆದುಕೊಳ್ತು. ಅಂದರೆ IO ಕಡೆಯಿಂದ ನಮಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ, ಇನ್ವೆಸ್ಟಿಗೇಷನ್ ಆಫೀಸರ್ ಕಡೆಯಿಂದ. ಸೊ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ, ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿಯ ಮುಂದೂಡಿಕೆ ನಾಳೆಗಾಗಿದೆ. ಈಗ ಪ್ರಶ್ನೆ ಇರೋದು ಇಲ್ಲಿ, ಈ ಕಡೆ 17ನೇ ACMM ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು. ಯಾಕೆ ಅಂತಂದ್ರೆ, ಒಂದು ವೇಳೆ ಕಸ್ಟಡಿ ವಿಸ್ತರಣೆ ಮಾಡಿದ್ರೆ ನಾಳೆ ಅದೇ ಪಾಯಿಂಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗುತ್ತೆ, ಕಸ್ಟಡಿಯಲ್ಲಿದ್ದಾರೆ ಆರೋಪಿ. ಒಂದು ವೇಳೆ JC ಕೊಟ್ರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ಜೈಲಲ್ಲಿದ್ದಾರೆ ಆರೋಪಿ ಅನ್ನೋದು ಆರೋಪಿಗೆ ಪೂರಕ ಆಗತ್ತೆ, ಬೇಲ್ ಪಡ್ಕೊಳ್ಳೋದಕ್ಕೆ ಆರೋಪಿ ರೇವಣ್ಣ ಅವರಿಗೆ ಪೂರಕ ಆಗತ್ತೆ. ಒಂದು ವೇಳೆ ನ್ಯಾಯಾಲಯ 17ನೇ ACMM ನ್ಯಾಯಾಲಯ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ, ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ, ಆಗ ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ರೇವಣ್ಣ ಅವರಿಗೆ ಅದು ಅನುಕೂಲ ಆಗತ್ತೆ ಅಥವಾ ಆಗಬಹುದು. ಆ ಸಾಧ್ಯತೆಗಳಿದಾವೆ. ಕಾರಣ ಇಷ್ಟೇ ಇರೋದು, ನಿನ್ನೆ ಪ್ರಸ್ತಾಪ ಆಗಿರೋದು, ಅದು ಯಾವಾಗಲೂ ಕೂಡ ಹಂಗೇನೆ, ಆರೋಪಿಯೊಬ್ಬ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡಬಹುದಾ? ಯಾಕೆಂತಂದ್ರೆ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಲಾಗ್ತಾ ಇರುತ್ತೆ ಮತ್ತು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿರಲ್ಲ. ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಯಿಂದ ಪಡಿಬೇಕಾದಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರಲ್ಲ. ಆ ಕಾರಣಕ್ಕಾಗಿ ಕಸ್ಟಡಿಯಲ್ಲಿ ಇರ್ತಾರೆ. ಸೊ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡಬೇಕಾ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಈಗ ಉತ್ತರ ಎಲ್ಲಿ ಸಿಗತ್ತೆ ಅಂತಂದ್ರೆ 17ನೇ ACMM ನ್ಯಾಯಾಲಯದಲ್ಲಿ ಸಿಗಬೇಕು. ಅಲ್ಲಿ ಒಂದು ವೇಳೆ ರೇವಣ್ಣ ಅವರನ್ನ ಕಸ್ಟಡಿ ಕೊಟ್ರೆ ನಾಳೆ ರೇವಣ್ಣ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆ ಕ್ಷೀಣ ಆಗತ್ತೆ. ಇದೇ ರೀತಿ ಆಗತ್ತೆ ಅಂತಲ್ಲ, ಸಾಮಾನ್ಯ ಲೆಕ್ಕಾಚಾರ ಕ್ಷೀಣ ಆಗತ್ತೆ. ಒಂದು ವೇಳೆ ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ರೇವಣ್ಣ ಅವರನ್ನ, ಆಗ ಆರೋಪಿಗೆ ಪೂರಕ ಆಗತ್ತೆ, ಆರೋಪಿ ರೇವಣ್ಣ ಅವರಿಗೆ ಬೇಲ್ ಪಡ್ಕೊಳ್ಳೋದಕ್ಕೆ ಪೂರಕ ಆಗತ್ತೆ ನಾಳೆಯ ದಿನ. ಸೊ ಅಲ್ಲಿಗೆ ರೇವಣ್ಣ ಅವರ ಭವಿಷ್ಯ ನಾಳೆ ನಿರ್ಧಾರ ಆಗತ್ತೆ. ಅವರಿಗೆ ರಿಲೀಫ್ ಸಿಗುತ್ತೋ ಅಥವಾ ಈ ಸಂಕಷ್ಟ ಮುಂದುವರಿಯುತ್ತೋ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಇವತ್ತಿನ 17ನೇ ACMM ಕೋರ್ಟ್ನ ಆದೇಶದ ಆಧಾರದ ಮೇಲೆ ನಾಳೆ ನಿರ್ಧಾರ ಆಗೋದಕ್ಕಿದೆ. ಏನಾಗತ್ತೆ ರೇವಣ್ಣ ಅವರ ಬೇಲ್ ಅರ್ಜಿಯ ಭವಿಷ್ಯ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಒಂದು ವೇಳೆ ಅಲ್ಲಿ ರಿಜೆಕ್ಟ್ ಆಯಿತು ಅಂತಂದ್ರೆ ಅವರಿಗೆ ಹೈಯರ್ ಕೋರ್ಟಲ್ಲಿ ಅವಕಾಶ ಇದೆ. ಆ ನಂತರ ಮುಂದಕ್ಕೆ ಹೈಯರ್ ಕೋರ್ಟಲ್ಲಿ ಅದನ್ನ ಪ್ರಶ್ನೆ ಮಾಡೋದು ಅಥವಾ ಅರ್ಜಿ ಸಲ್ಲಿಸೋದು, ಇದಕ್ಕೆ ಅವಕಾಶಗಳು ಅವರಿಗೆ ಓಪನ್ ಆಗುತ್ತೆ. ಆನಂತರ ಅವರು ಅಲ್ಲಿ ಫೈಟ್ ಮಾಡಬೇಕಾಗತ್ತೆ. ಸೊ ಈಗ ಪ್ರಶ್ನೆ ಇರೋದಿಷ್ಟೇ, 17ನೇ ACMM ನ್ಯಾಯಾಲಯದಲ್ಲಿ ಆರೋಪಿಯನ್ನ ಪೊಲೀಸ್ ಕಸ್ಟಡಿ ಕೊಡ್ತಾರೋ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೋ? ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಪೊಲೀಸರ ವಶದಲ್ಲಿರ್ತಾರೋ ರೇವಣ್ಣ ಅಥವಾ ಜೈಲ್ ಸೇರ್ತಾರೋ ರೇವಣ್ಣ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಅನ್ನೋದು ಎರಡು ಆಪ್ಷನ್. ಆ ಎರಡು ಆಪ್ಷನ್ ಕೂಡ ಒಂದು ಆರೋಪಿಗೆ ಸಮಸ್ಯೆಯನ್ನು ತರಬಹುದು, ಮತ್ತೊಂದು ಜೈಲಿಗೆ ಏನಾದರೂ ಹೋದರೆ ಆರೋಪಿಗೆ ನಾಳೆಯ ದಿನ ಬೇಲ್ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬಹುದು. ಸಿಕ್ಕೇ ಸಿಗತ್ತೆ ಅಂತಲ್ಲ, ಅವಕಾಶಗಳು ಹೆಚ್ಚಾಗತ್ತೆ ಅನ್ನೋ ಲೆಕ್ಕಾಚಾರ. ಸೊ ಅಲ್ಲಿಗೆ ಈಗ ACMM ನ್ಯಾಯಾಲಯದಲ್ಲಿ ಏನಾಗತ್ತೆ ಅನ್ನುವಂಥ ಪ್ರಶ್ನೆ. SPP ವಾದ ಮಂಡಿಸಿದ್ದಾರೆ ನ್ಯಾಯಾಧೀಶರ ಮುಂದೆ. ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ನೋಡ್ತಾ ಇದ್ದೀರಿ ಅದರ ಡೀಟೇಲು.
ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಸರ್ಕಾರದಿಂದ ನೇಮಕ ಆದವರು ಮೊನ್ನೆ ಇದೇ ಕೇಸಿಗೆ ಸಂಬಂಧಿಸಿದಂತೆ ಅವರು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಐಒ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ರೇವಣ್ಣ. ಐಒ ಅಂತಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್, ತನಿಖಾಧಿಕಾರಿ ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ರೇವಣ್ಣ ಕೇವಲ ನಕಾರಾತ್ಮಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರು ವಾದಕ್ಕೆ ಈಗ SPP ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರು SIT ಮುಂದೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅಂದರೆ ರೇವಣ್ಣ ಪರ ವಕೀಲರು ಮಂಡಿಸಿದಂಥ ವಾದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಈಗ SIT ಕಡೆಯಿಂದ SPP ವಾದ ಮಂಡಿಸ್ತಾ ಇರೋದು. ಅವರು ಯಾಕೆ ಕಸ್ಟಡಿ ವಿಸ್ತರಿಸಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಿದ್ದಾರೆ. SIT ಕಸ್ಟಡಿಯಲ್ಲಿ ಯಾಕೆ ರೇವಣ್ಣ ಅವರನ್ನ ಮುಂದುವರಿಸಬೇಕು ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ, ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇದನ್ನ SPP ನ್ಯಾಯಾಧೀಶರ ಅಥವಾ ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕಸ್ಟಡಿ ಅಥವಾ SIT ಕಸ್ಟಡಿ ವಿಸ್ತರಣೆಯಾಗಬೇಕು ಅನ್ನೋದು ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ಇನ್ನು ಈ ಕೇಸ್ನಲ್ಲಿ ಸಾಕ್ಷ್ಯ ಇಲ್ಲ ಅನ್ನೋ ವಿಚಾರವನ್ನು ಏನು ರೇವಣ್ಣ ಪರ ವಕೀಲರು ಪ್ರಸ್ತಾಪಿಸಿದ್ರು, ಅದಕ್ಕೆ ಈ ಕಡೆಯಿಂದ ಬರ್ತಾ ಇರುವಂಥ ಕೌಂಟರ್ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ಸಾಕ್ಷ್ಯ ಇಲ್ಲ ಅನ್ನೋದನ್ನ ಈಗಲೇ ನಾವು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಪ್ರಕರಣದ ಮತ್ತೊಬ್ಬ ಆರೋಪಿಯ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಅಂದ್ರೆ A2 ಸತೀಶ್ ಬಾಬು ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಥವಾ SIT ಕಸ್ಟಡಿಯಲ್ಲಿದ್ದಾರೆ. ಈ ವಿಚಾರವೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಈ ವಿಚಾರ. ಯಾಕಂತಂದ್ರೆ ಆರೋಪಿಯನ್ನ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ಅಂದ್ರೆ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ನಾನು ಎಲ್ಲೂ ಹೋಗಿರಲಿಲ್ಲ, ನನಗೆ ಈ ಕೇಸಿಗೆ ಸಂಬಂಧಿಸಿದಂತೆ ಏನೂ ಗೊತ್ತಿಲ್ಲ, ನಾನು ನನ್ನ ತಂದೆಯ ಮನೆಯಲ್ಲಿದ್ದೆ, ನನಗೆ ಈ ಕೇಸ್ನ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನ ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿ ನನಗೆ ಚಿಕಿತ್ಸೆಯ ಅಗತ್ಯ ಇದೆ ಅಂತ ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ. ಟ್ರೀಟ್ಮೆಂಟ್ ಆಯ್ತಾ ಅಂತ ಜಡ್ಜ್ ಕೇಳಿದ್ದಾರೆ. ಈ ವೇಳೆ ನಿನ್ನೆ ಆಗಿದೆ, ಇವತ್ತು ಕೂಡ ಇದೆ ಅಂತ ಆರೋಪಿ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ನನ್ನ ತಪ್ಪಿಲ್ಲ, ದಯವಿಟ್ಟು ರಕ್ಷಣೆ ಕೊಡಿ ಅಂತಾನೂ ಕೂಡ ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಸೊ ಇದಾದ ನಂತರ ಆದೇಶ ಬರುತ್ತೆ. ಸೊ ಇದಾದ ನಂತರ ನ್ಯಾಯಾಧೀಶರು ಆದೇಶವನ್ನು ಕೊಡ್ತಾರೆ. ಎರಡು, ಒಂದು ಜುಡಿಷಿಯಲ್ ಕಸ್ಟಡಿ, ಮತ್ತೊಂದು ಪೊಲೀಸ್ ಕಸ್ಟಡಿ, SIT ಕಸ್ಟಡಿ ಕಂಟಿನ್ಯೂ. ಈ ಎರಡರಲ್ಲಿ ಒಂದು ಈಗ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗೋದಕ್ಕಿದೆ. ಸೊ ಆರೋಪಿಯನ್ನ ಪ್ರಶ್ನೆ ಕೇಳಿದ್ದಾರೆ ನ್ಯಾಯಾಧೀಶರು. ಏನಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಿಸಿ ನಾನು ತಲೆಮರೆಸಿಕೊಂಡಿರಲಿಲ್ಲ, ನಾನು ನನ್ನ ತಂದೆಯ ಮನೆಯಲ್ಲಿದ್ದೆ, ಒಂದು. ಎರಡು, ನನಗೆ ಆರೋಗ್ಯ ಸಮಸ್ಯೆ ಇದೆ, ಚಿಕಿತ್ಸೆಯ ಅಗತ್ಯ ಇದೆ ಅನ್ನೋದು. ಈ ವೇಳೆ ಜಡ್ಜ್ ಕೇಳ್ತಾರೆ, ನಿಮಗೆ ಚಿಕಿತ್ಸೆ ಕೊಟ್ಟಿದ್ದಾರಾ ಅನ್ನೋದನ್ನು ಕೇಳ್ತಾರೆ. ಇದಕ್ಕೆ ಹೌದು, ನಿನ್ನೆ ಚಿಕಿತ್ಸೆ ನೀಡಲಾಗಿದೆ, ಇವತ್ತೂ ಕೂಡ ಇದೆ ಅಂತ ರೇವಣ್ಣ ಹೇಳಿದ್ದಾರೆ. ಇನ್ನು SIT ವಿಚಾರಣೆಯ ಬಗ್ಗೆಯೂ ಕೂಡ ರೇವಣ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ತಪ್ಪೇ ಮಾಡಿಲ್ಲ ನಾನು, ಒಪ್ಕೊಳ್ಳಿ ಅಂತಂದ್ರೆ ಹೆಂಗೆ ಅನ್ನೋದು ಅವ್ರು ಕೇಳ್ತಾ ಇರೋದು. ಇನ್ನು ನನಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆಸ್ಪತ್ರೆಗೆ ಸೇರಿಸ್ಕೊಳ್ಳೋದಕ್ಕೂ ಅವರು ಒಪ್ತಾ ಇಲ್ಲ, ಅವ್ರು ರೆಡಿ ಇರಲಿಲ್ಲ ಅಂತ ರೇವಣ್ಣ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ದಾರೆ. ನಾನು ತಪ್ಪೇ ಮಾಡದೆ ನೀವು ಹೇಳ್ದಂಗೆ ಒಪ್ಕೋಬೇಕು ಅಂತಂದ್ರೆ ಹೆಂಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಆರೋಪಿ ರೇವಣ್ಣ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ, ಇವರನ್ನ ಆಸ್ಪತ್ರೆಗೆ ದಾಖಲಿಸೋದಕ್ಕೂ ಕೂಡ ರೆಡಿ ಇರಲಿಲ್ಲ ಅಂತ SIT ವಿರುದ್ಧ ಆರೋಪಗಳನ್ನು ಆರೋಪಿ HD ರೇವಣ್ಣ ಮಾಡಿದ್ದಾರೆ. ಇನ್ನು ನನ್ನ 30 ವರ್ಷದ ಅವಧಿಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಮೇಲೆ ಒಂದೇ ಒಂದು ಕೇಸು ಕೂಡ ಇಲ್ಲ ಅಂತಾನೂ ಕೂಡ ಆರೋಪಿ ರೇವಣ್ಣ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ದಾರೆ. ನಾನು 3 ದಿನದಿಂದ ಮಲಗಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. SIT ಅವರು ನಾನು ತಪ್ಪೇ ಮಾಡದೆ ಒಪ್ಕೊಳ್ಳಿ ಅಂತ ಬಲವಂತ ಮಾಡ್ತಾ ಇದ್ದಾರೆ. ನಾನು ತಪ್ಪೇ ಮಾಡದೆ ಒಪ್ಕೊಳ್ಳಿ ಅಂತ ಹೇಳ್ತಾರೆ, ಹೇಗೆ ಸಾಧ್ಯ ಅದು? ಸೊ ಈ ಎಲ್ಲ ಪ್ರಶ್ನೆಗಳನ್ನು, ಈ ಎಲ್ಲ ವಿಚಾರಣೆಗಳನ್ನು ನ್ಯಾಯಾಧೀಶರ ಮುಂದೆ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ HD ರೇವಣ್ಣ ಅವರು ಹೇಳ್ತಾ ಇದ್ದಾರೆ.
ದಯವಿಟ್ಟು ರಕ್ಷಣೆ ಕೊಡಿ ಅಂತಾನೂ ಕೂಡ ಅಲವತ್ತು ಕೊಟ್ಟಿದ್ದಾರೆ ರೇವಣ್ಣ. ನ್ಯಾಯಾಧೀಶರ ಮುಂದೆ ನನಗೆ ಹುಷಾರಿಲ್ಲ, ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಆಸ್ಪತ್ರೆಗೆ ಸೇರಿಸೋದಕ್ಕೂ ಕೂಡ ಇವರು ರೆಡಿ ಇರಲಿಲ್ಲ. ಸೊ ಇದೆಲ್ಲವನ್ನ ಕೂಡ ನ್ಯಾಯಾಧೀಶರ ಮುಂದೆ ಆರೋಪಿ ಡಿ ರೇವಣ್ಣ ಹೇಳಿಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ನ್ಯಾಯಾಧೀಶರು ಆದೇಶವನ್ನು ಮಾಡೋದಕ್ಕಿದ್ದಾರೆ. ಏನಾಗತ್ತೆ ಅನ್ನೋದಕ್ಕೆ ಸಂಬಂಧಿಸಿ ಒಂದು ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿ ವಿಸ್ತರಣೆ, SIT ಕಸ್ಟಡಿ ವಿಸ್ತರಣೆ. ಸೊ ಈ ಎರಡರಲ್ಲಿ ಯಾವುದು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಎರಡೂ ಕೂಡ ನಾಳೆಯ ಬೇಲ್ ಅಪ್ಲಿಕೇಶನ್ಗೆ ಬಹಳ ಪ್ರಮುಖ ಆಗುತ್ತೆ. ಯಾಕೆಂತಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ಬೇಲ್ ಸಿಗುವಂಥ ಸಾಧ್ಯತೆ ಹೆಚ್ಚು, ಪೊಲೀಸ್ ಕಸ್ಟಡಿಯಲ್ಲಿದ್ದರೆ SIT ಕಸ್ಟಡಿಯಲ್ಲಿದ್ದರೆ ಬೇಲ್ ಸಿಗುವಂಥ ಸಾಧ್ಯತೆ ಕಡಿಮೆ. ಸೊ ಆ ಕಾರಣಕ್ಕಾಗಿ ಈಗ 17ನೇ ACMM ನ್ಯಾಯಾಲಯ ಕೊಡುವಂಥ ಆದೇಶ ಏನು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ರೇವಣ್ಣ ಅವರಿಗೆ ಜೈಲೋ ಕಸ್ಟಡಿನೋ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಎಸ್, ವಾದ ಆಲಿಸಿ ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು ಅನ್ನುವಂಥ ಡೀಟೇಲ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಕನ್ಕ್ಲೂಷನ್ ಪಾರ್ಟ್ ಇದು. ಆರೋಪಿಯನ್ನು ಒಂದು ಹಂತದಲ್ಲಿ ಕೇಳಿ, ಅಂದರೆ ಸಾಮಾನ್ಯವಾಗಿ ಯಾವೇ ಕೇಸ್ನಲ್ಲಾದರೂ ಕೂಡ ಆರೋಪಿಯನ್ನು ಕೇಳ್ತಾರೆ, ನಿಮ್ಗೆ ಹೊಡೆದ್ರ ಬಡದ್ರ ಬೇರೆ ಕೇಸ್ನಲ್ಲಿ ಅಂತಾದರೆ. ಸೊ ಅದನ್ನೆಲ್ಲ ಕೇಳ್ತಾರೆ ಆರೋಪಿಯಲ್ಲಿ. ಇಲ್ಲೂ ಕೂಡ ಆರೋಪಿ SD ರೇವಣ್ಣ ಅವರ ಬಳಿ ನ್ಯಾಯಾಧೀಶರು ಕೇಳಿದ್ದಾರೆ. ಸೊ ಏನಾಗಿದೆ, ಏನು ಕತೆ ಅನ್ನೋದನ್ನು ಕೇಳಿದಾಗ ಅವರು ರೇವಣ್ಣ ಅವರು ಅಲವತ್ತುಕೊಂಡಿದ್ದಾರೆ. ಏನಾಯಿತು ಅನ್ನೋದು, ನನಗೆ ಆರೋಗ್ಯ ಸಮಸ್ಯೆ ಇದೆ, ಸುಖಾಸುಮ್ಮನೆ ನನ್ನ ಮೇಲೆ ಬಲವಂತ ಮಾಡಿ ಬಲವಂತದಿಂದ ನನ್ನನ್ನು ಒಪ್ಕೊಳ್ಳಿ ಇದನ್ನು ಅಂತ ನನಗೆ ಕೇಳ್ತಾ ಇದ್ದಾರೆ. ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? 30 ವರ್ಷದಲ್ಲಿ ನನ್ನ ಮೇಲೆ ಒಂದೇ ಒಂದು ಕೇಸ್ ಇಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತು ನಾನು ತಲೆಮರೆಸಿಕೊಂಡಿರಲಿಲ್ಲ ಈ ಕೇಸ್ನಲ್ಲಿ, ನಾನು ನನ್ನ ತಂದೆಯ ಮನೆಯಲ್ಲೇ ಇದ್ದೆ, ಎಲ್ಲೂ ಹೋಗಿರಲಿಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು. ಈಗ ಜಡ್ಜ್ ಆದೇಶವನ್ನು ಬರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಗೊತ್ತಾಗತ್ತೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಕ್ಕಿದೆ. ಮತ್ತೊಂದೆಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಅವರು ಸಲ್ಲಿಸಿದಂಥ ಬೇಲ್ ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಒಂದು ಕೋರ್ಟಲ್ಲಿ ರವೀಂದ್ರ ಅವರು ಜಡ್ಜು, ಮತ್ತೊಂದು ಕೋರ್ಟಲ್ಲಿ ಗಜಾನನ್ ಅವರು ಜಡ್ಜು. ಅಲ್ಲಿ ಅದು ಬೇಲಿಗೆ ಸಂಬಂಧಿಸಿದಂತೆ ನಡೆದಂಥ ವಿಚಾರಣೆ, ಅದನ್ನು ಮುಂದೂಡಲಾಗಿದೆ. ಯಾಕಂತಂದರೆ ಅದು ಇದಕ್ಕೆ ಸಂಬಂಧಿಸಿದ್ದಾಗಿರೋದ್ರಿಂದ, ಇದಕ್ಕೆ ಸಂಬಂಧಿಸಿದಂಥ ಇಲ್ಲಿ ಬರುವಂಥ ಆದೇಶ ಅದರ ಮೇಲೆ ಪರಿಣಾಮ ಬೀರೋದ್ರಿಂದ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ನಾಳೆಗೆ. ಸೊ ಈಗ ಇದರ ಆದೇಶ ಏನು ಬರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.